ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ ಬ್ರೋ? ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್, ₹10,000ವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Planning to study and work in Russia, full time or part time? Contact MK Nizam. WhatsApp on 9181 2399 1287. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಾಬು ಜಗಜೀವನ್ ರಾಮ್ ವೃತ್ತ ಬಳಿ ಇರುವ ಸರ್ಕಾರಿ ಧರ್ಮಶಾಲಾ ಕಟ್ಟಡ ಧ್ವಂಸ, ಕಾಮಗಾರಿ ಸ್ಥಗಿತಗೊಳಿಸಿ ವಶಕ್ಕೆ ಪಡೆಯದಿದ್ದರೆ ಹೋರಾಟ, ಎಂ ವಿರೂಪಾಕ್ಷಿ. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಅನ್ಯಾಯ, ಬೇರೆಯವರ ಖಾತೆಗೆ ಪರಿಹಾರ ನೀಡಿದ ಪ್ರಕರಣದಲ್ಲಿ ರೈತರ ವಿರುದ್ಧ ಕೇಸ್ ದಾಖಲಿಸಿದ್ದು ರದ್ದುಗೊಳಿಸಲಿ, ಬಸವರಾಜ ನಾಯಕ್. ಕೆಲಸದ ಒತ್ತಡ, ಇಲಾಖೆಗೆ ಮೊಬೈಲ್ ಹಿಂದಿರುಗಿಸಿದ ಅಂಗನವಾಡಿ ಕಾರ್ಯಕರ್ತೆಯರು. ಯರಮರಸ್ ಫೆಡರಲ್ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯಾನವನ ಉದ್ಘಾಟಿಸಿದ ವಿಷ್ಣುಕಾಂತ್ ಭೂತಡ, ಸಂಸ್ಥೆ ಅಭಿವೃದ್ಧಿಗೆ ಸಹಕಾರ. ಮೆಸೇಜ್ ಮಾಡಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ಚಾಕುವಿನಿಂದ ಇರಿದು ಕೊಲೆ, ಅಂಕುಶದೊಡ್ಡಿ ಗ್ರಾಮದಲ್ಲಿ ಘಟನೆ. ಮತ್ತು ರೈಲಿಗೆ ಸಿಲುಕಿ 2 ಕಾಲು ಕಳೆದುಕೊಂಡ ಮಕ್ಕಲ್ಪೇಟೆ ನಿವಾಸಿ. ವಾರ್ತೆಗಳ ವಿವರ. ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದ ಸುತ್ತಲೂ ಇರುವ ಸರ್ಕಾರಿ ಭೂಮಿಯನ್ನು ಕೆಲವರು ನಗರಸಭೆ ದಾಖಲೆ ಸೃಷ್ಟಿಸಿಕೊಂಡು ಕಾಮಗಾರಿ ಪ್ರಾರಂಭಿಸಿರುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಆದರೂ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದ್ದು ಕೂಡಲೇ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಜೂನ್ 25ರಂದು ಮಾದಿಗ ಸಮುದಾಯ ವಿವಿಧ ಸಂಘಟನೆಗಳು ಸಭೆ ಸೇರಿ ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದು ಸಮುದಾಯ ಮುಖಂಡ ಎಂ ವಿರೂಪಾಕ್ಷಿ ಹೇಳಿದರು. ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದ ಸುತ್ತಲೂ ಇರುವ ಸರ್ಕಾರಿ ಭೂಮಿಯನ್ನು ಕೆಲವರು ನಗರಸಭೆ ದಾಖಲೆ ಸೃಷ್ಟಿಸಿಕೊಂಡು ಕಾಮಗಾರಿ ಪ್ರಾರಂಭಿಸಿರುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಆದರೂ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದ್ದು ಕೂಡಲೇ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಜೂನ್ 25ರಂದು ಮಾದಿಗ ಸಮುದಾಯ ವಿವಿಧ ಸಂಘಟನೆಗಳು ಸಭೆ ಸೇರಿ ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದು ಸಮುದಾಯ ಮುಖಂಡ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದಿವಂಗತ ಎಂ ಈರಣ್ಣ ನಗರಸಭೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಪುತ್ಥಳಿ ಸ್ಥಾಪನೆಗೆ ನಿರ್ಧರಿಸಲಾಗಿತ್ತು. ಸರ್ವೆ ನಂಬರ್ 1489ರಲ್ಲಿ ಇರುವ 2 ಎಕರೆ 10 ಗುಂಟೆ ಜಮೀನು ಪಹಣಿಯಲ್ಲಿ ಧರ್ಮಶಾಲಾ ಕಟ್ಟಡವೆಂದು ನಮೂದಿಸಲಾಗಿದೆ. 1964ರಿಂದ ಕಾಸರಣ ಪಹಡಿಯಲ್ಲಿ ಸರ್ಕಾರಕ್ಕೆ ಸೇರಿದ ಜಮೀನು ಆಗಿದೆ. ಹೈದರಾಬಾದ್ ನಿಜಾಂ ಕಾಲದಲ್ಲಿ ರೈಲು ಯಾತ್ರಿಗಳು, ಗುಡ್ ಶೆಡ್ ಕಾರ್ಮಿಕರಿಗೆ ತಂಗಲು ಧರ್ಮಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳೆದ 20 ದಿನಗಳ ಹಿಂದೆ ಸೋಮನಾಗನಗೌಡ ಸೇರಿ ಕೆಲವರು ಧರ್ಮಶಾಲಾ ಕಟ್ಟಡವನ್ನು ಧ್ವಂಸಗೊಳಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗೆ ದೂರು ನೀಡಿದರೂ ಕಾಮಗಾರಿ ಸ್ಥಗಿತಗೊಳಿಸಲಾಗಿತ್ತು. ದಾಖಲೆ ನೀಡಲು ಸಹ ಸೂಚಿಸಲಾಗಿತ್ತು. ಆದರೂ ಮತ್ತೆ ಕೆಲಸ ಪ್ರಾರಂಭಿಸಲಾಗಿದೆ. ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಸರ್ಕಾರ ಭೂಮಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡಿ ಎಸ್ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ
ಉದ್ಯೋಗ ಆಧಾರಿತ ತರಬೇತಿ ನೀಡಲು ವ್ಯವಸ್ಥೆ ಮಾಡಬೇಕೆಂದರು. ಸೋಮನಾಗನಗೌಡ, ಸುನಿಲ್ ಅಗರ್ವಾಲ್, ಬಶೀರುದ್ದೀನ್, ವಿಕ್ರಮ್ ಸೇರಿ ಹಲವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಮಗಾರಿ ಸ್ಥಗಿತಗೊಂಡಿಲ್ಲ. ಕಂದಾಯ ದಾಖಲೆಗಳಲ್ಲಿ ಧರ್ಮಶಾಲೆ ಎಂದು ನಮೂದಿಸಲಾಗಿದ್ದರೂ ನಗರಸಭೆ ದಾಖಲೆ ಸೃಷ್ಟಿಸಲಾಗಿದೆ. ಕೂಡಲೇ ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಭೂಮಿಯನ್ನು ವಶಕ್ಕೆ ಪಡೆದು ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದರು. ವಿವಿಧ ದಲಿತ ಸಂಘಟನೆಗಳು, ಅಂಬೇಡ್ಕರ್ ಯುವಕ ಸಂಘಗಳು ಸೇರಿದಂತೆ ಸಮುದಾಯ ವಿವಿಧ ಸಂಘಗಳ ಸಭೆ ಮಾದರಿ ಚೆನ್ನಯ್ಯ ಗುರುಪೀಠದಲ್ಲಿ ಸಭೆ ನಡೆಸಿ ಸರ್ಕಾರಿ ಭೂಮಿ ಉಳಿಸಲು ಹೋರಾಟ ರೂಪಿಸುವುದಾಗಿ ಹೇಳಿದರು. ನನ್ನ ಲೆಟರ್ ಪ್ಯಾಡ್ ಮೇಲೆ ಜೆಡಿಎಸ್ ಲೆಟರ್ ಪ್ಯಾಡ್ ಒಂದು 25 ದಿನಗಳ ಕಡೆ ಮಾತಾಡಿದರು. DC ಅವರು ಈ ರೀತಿ ಕ್ರಮ ಜರುಗಿಸ ಕೆಲಸವನ್ನು ಬಂದ್ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಇಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಸಮಾಜದ ಜನರ ಪಾರ್ಟಿಸಿಪೇಷನ್ ಮತ್ತು ಅವರು ಸಮಾಜದ ಇರೋದರಿಂದ ಎಲ್ಲರನ್ನೂ ಸೇರ್ಪಡೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಮಾಜದ ಗೆಳೆಯರನ್ನು ಕೂಡ ಮಾತಾಡಿದ್ರು. ಈ ಒಂದು ಗೋಷ್ಠಿ ಮಾತಾಡಿ ನಂತರ ಹೋರಾಟಕ್ಕೆ ಹೋಗ್ತಾರೆ. ಮುಖ್ಯವಾಗಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಜಗಜೀವನ್ ರಾಮ್ ವೃತ್ತ, ಶ್ರೀಕಾಂತಿ ಅಧಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ನಾನು ಕೂಡ ನಗರಸಭೆ ಸದಸ್ಯನಾಗಿದ್ದೆ. ಮಾನ್ಯ ಎಂ ಈರಣ್ಣನವರು ನಗರಸಭೆ ಅಧ್ಯಕ್ಷರಾಗಿದ್ದರು. ನಗರಸಭೆಯಲ್ಲಿ ಜಗಜೀವನ್ ರಾಮ್ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಬೇಕಂತಕ್ಕಂಥ ತೀರ್ಮಾನ ಕೈಗೊಂಡಾಗ ಹಲವಾರು ವೃತ್ತಗಳನ್ನು ನಾವು ನೋಡಿ ಸ್ಟೇಷನ್ ವೃತ್ತ ಮತ್ತು ಆ ಭಾಗದಲ್ಲಿ ಅತಿ ಹೆಚ್ಚಿಗೆ ನಮ್ಮ ಜನ ಇರೋದರಿಂದ ಸ್ವಲ್ಪ ಪ್ರೊಟೆಕ್ಟು ರಕ್ಷಣೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ಟೇಷನ್ ವೃತ್ತದಲ್ಲಿ ನಾವು ಪ್ರತಿಷ್ಠಾಪಿಸಬೇಕಂತೇಳಿ ಪ್ರತಿಷ್ಠಾಪಿಸಿದ್ವಿ. ಅದು ಮುಖ್ಯವಾಗಿ ಮೊದಲನೇದಾಗಿ ಸರ್ಕಲ್ನಲ್ಲಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇತ್ತು. ಸರ್ಕಲ್ನಲ್ಲಿ ಮಾಡಿದ್ರೆ ಮುಂದಿನ ಬೆಳವಣಿಗೆಗೆ ಅನುಕೂಲ ದೊಡ್ಡ ತೊಂದರೆ ಆಗುತ್ತೆ, ಬೇಡ ಹೊರಗೆ ಸ್ವಲ್ಪ ಒಳಗಡೆ ಇಡೋಣ ಅಂತೇಳಿ ಸ್ಥಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಈಗೇನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳ ಅದು ಸರ್ಕಾರಿ ಭೂಮಿಯಾಗಿರೋದ್ರಿಂದ ಸರ್ವೆ ನಂಬರ್ 1487 2 ಎಕರೆ 16 ಗುಂಟು ಭೂಮಿ. ನಾವು ಈರಣ್ಣ ಮತ್ತು ನಮ್ಮ ನಗರಸಭೆ ಎಲ್ಲರೂ ಕೂಡ ಹೋಗಿ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಕೀರ್ತಿಮಯ್ಯ ಅಂತವರು ಅಡ್ಡ ಬಂದಿದ್ದು ನಮ್ಮ ಸ್ಥಳ ಅಂತೇಳಿ ನಮಗೆ ಇದು ಮಾಡಿದ್ವಿ. ಇಲ್ಲ, ನಿಮ್ಮ ಸ್ಥಳ ಅಲ್ಲ, ಇದು ಸರ್ಕಾರ ಸ್ಥಳ, ನಾವು ಇಲ್ಲೇ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಇದು 1487 ಸರ್ವೆ ನಂಬರ್ ಇರ್ತಕ್ಕಂಥ 2 ಎಕರೆ 16 ಗುಂಟೆ. ನಾವು 1964 ಕಾಸರಾ ಪಾಣಿಯಿಂದ ಹಿಡ್ಕೊಂಡು ಇವತ್ತಿನವರೆಗೆ ಪಾಣಿಯಲ್ಲಿ ಸರ್ಕಾರಿ ಅಂತೇಳಿ ದಾಖಲಾಗಿರ್ತಕ್ಕಂಥದ್ದು. ಸುಮಾರು ಈಗ ಇದೆಲ್ಲ ನೋಡಿದ್ರು ಕೂಡ ಧರ್ಮಶಾಲಾ ಕಟ್ಟಡ ಇದೆ ಅಂತ. ಈ 1964ರಿಂದ ಇದುವರೆಗೆ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಧರ್ಮಶಾಲಾ ಕಟ್ಟಡ. ಇದು ಧರ್ಮಶಾಲಾ ಕಟ್ಟಡ ನಿಜಾಂ ಸರ್ಕಾರದಲ್ಲಿ ನಿಜಾಂ ದೊರೆಗಳು ಯಾತ್ರಿಕರಿಗೆ ಮತ್ತು ಅಲ್ಲಿರ್ತಕ್ಕಂಥ ಗೂಡ್ ಶೆಡ್ ಲೇಬರ್ಸ್ಗಳಿಗೆ ತಂಗುದಾಣವಾಗಿರಬೇಕು, ಅಲ್ಲಿ ಸ್ವಲ್ಪ ನೀರು ಸಿಗಬೇಕು, ಸ್ವಲ್ಪ ರಾತ್ರಿ ಹೊತ್ತಿನಲ್ಲಿ ಯಾರಾದರೂ ಕೂಡ ಟ್ರೈನ್ನಲ್ಲಿ ಬಂದರೆ ಆ ಟೈಮ್ನಲ್ಲಿ ಬಸ್ಸುಗಳಿರ್ತಿದ್ದಲ್ಲ ಅಲ್ಲಿ ತಂಗಿ ಬೆಳಿಗ್ಗೆ ಹೋಗ್ತಕ್ಕಂಥ ನಿಟ್ಟಿಗೆ ಧರ್ಮಶಾಲಾ ಕಟ್ಟಡಗಳನ್ನು ಕಟ್ತಾ ಇದ್ರು. ಈಗಲೂ ಕೂಡ ಆ ಕಟ್ಟಡವನ್ನು ಮೊನ್ನೆ ಕಳೆದ 25 ದಿನಗಳಿಂದ ಧ್ವಂಸ ಮಾಡಿ ಇವತ್ತು ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪ್ರಯತ್ನಗಳನ್ನು ಆಗ್ತಾ ಇತ್ತು. ನಾವು ಇಮಿಡಿಯೇಟ್ ಆಗಿ ಅದನ್ನು ನೋಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಇಬ್ಬರಿಗೂ ಕೂಡ ಇಡೀ ದಾಖಲೆಗಳು ಕಂದಾಯ ಇಲಾಖೆಯ 1964ರಿಂದ ಕಾಸರಪಾಡಿಯಿಂದ ಹಿಡ್ಕೊಂಡು ಫಾರಂ ನಂಬರ್ 11 ಹಿಡ್ಕೊಂಡು ಇದುವರೆಗೂ ಕೂಡ ಆರುವ ಪಾಣಿಯನ್ನು ನೋಡಿದ್ರೆ ಕಂದಾಯ ಇಲಾಖೆ ಸರ್ಕಾರಿ ಅಂತಕ್ಕಂಥದ್ದು ಭೂಮಿ. ಅಲ್ಲಿ ಸುಮಾರು 2 ಎಕರೆ 16 ಗುಂಟು ಭೂಮಿ ಮುತ್ತೆಲ್ಲಮ್ಮ ಗುಡಿ ಸರ್ಕಲ್ ಏನಿದ್ರೆ ಆ ಸರ್ಕಲ್ನಿಂದ
ಜಗಜೀವನ ಸರ್ಕಲ್ವರೆಗೆ ಬಾಚಿಕೊಂಡಿರ್ತಕ್ಕಂಥ ಭೂಮಿ ಇದೆ. ಅಲ್ಲೊಬ್ಬರು ಕೆಲವೊಬ್ಬರು ಪರ್ಚೇಸ್ ಮಾಡಿದ್ದಾರೆ, ಸೆಂಟರ್ನಲ್ಲಿ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ, ಮುಂದೆ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ. ಸುಮಾರು ಒಂದು 15-16 ಜನ ಟೋಟಲ್ ಆಗಿ ಪರ್ಚೇಸ್ ಮಾಡಿರ್ತಕ್ಕಂಥ ಜನ. ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟು ಅವ್ರಿಗೆ ಹೇಳಿದಾಗ ಯಾರವರು ಕಟ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಡಿವೈಸ್ ಬಂದು ಕೆಲಸ ಬಂದ್ ಮಾಡಿ ಅವ್ರನ್ನ ದಾಖಲೆಗಳನ್ನು ಕೇಳಿದ್ದಾರೆ. ದಾಖಲೆಗಳು ಕೇಳಿದ್ರು ಕೂಡ ಇದುವರೆಗೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮದು ಈ ಭೂಮಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥ ವ್ಯಕ್ತಿಗಳು ಇದುವರೆಗೂ ಕೂಡ ದಾಖಲೆಗಳು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ನಿನ್ನೆ JCB ಇಟ್ಟು ಕ್ಲೀನ್ ಮಾಡ್ಸೋಕ್ಕೆ ಮತ್ತೆ ಡಿಗ್ ಮಾಡಲಿಕ್ಕೆ ಹೋಗ್ತಿದ್ರೆ ಮತ್ತೆ ಡಿವೈಸ್ ಬಂದು ಅದನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಇಲ್ಲ, ಇದು ಕ್ಲಿಯರ್ ಸರ್ಕಾರಿ ಭೂಮಿ ಇದೆ, ಇದನ್ನು ನಾವು ಕಾಪಾಡ್ತೀವಿ, ಇದನ್ನು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವ್ರ ಮಾತಿನ ಮೇಲೆ ನಾವು ಒಂದು 20 ದಿನ ಸುಮ್ಮನೆ ಇದ್ದೀವಿ. ಹೀಗಾಗಿ ಮತ್ತೆ ಇದನ್ನ ಸರ್ಕಾರಿ ಜಾಗನ ನಾವು ಈಗಾಗಲೇ DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅಲ್ಲಿ ಜಗಜೀವನ್ ರಾಮ್ ಅವರ ವೃತ್ತ ಇರೋದ್ರಿಂದ ಜಗಜೀವನ್ ರಾಮ್ ಭವನವನ್ನು ಕಟ್ಟಲಿಕ್ಕೆ ನಮಗೆ ಮಂಜೂರು ಮಾಡಿಕೊಡ್ಬೇಕು. ಅಲ್ಲಿ ನಾವು ಈ ಭಾಗದಲ್ಲಿರ್ತಕ್ಕಂಥ SC ST OBC ವಿದ್ಯಾರ್ಥಿಗಳಿಗೆ ತರಬೇತಿ ಸೆಂಟರ್ಗಳನ್ನು ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ ಸೆಂಟರ್ ಮಾಡ್ತಕ್ಕಂಥದ್ದು, ಮಾಹಿತಿ ತಂತ್ರಜ್ಞಾನ ಉಳ್ಳಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಇಲ್ಲೇ ಏನಾದರೂ ಕೂಡ ಹುಡುಗರಿಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ದಯವಿಟ್ಟು ಈ ಭೂಮಿಯನ್ನು ನಮಗೆ ಮಂಜೂರು ಮಾಡಿ ಭವನವನ್ನು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಇದಕ್ಕೆ ತೀವ್ರ ರೀತಿಯಲ್ಲಿ ಸ್ಪಂದಿಸಿ ಅವರಿಗೆ ದಾಖಲೆಗಳನ್ನು ಕೇಳಿದ್ದಾರೆ. ಇದುವರೆಗೂ ಕೂಡ ಅವರು ದಾಖಲೆಗಳನ್ನು ಒಪ್ಪಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ಈ ಮೊದಲನೆಯ ವ್ಯಕ್ತಿ ಸೋಮ ರಾಮನಗೌಡನ ಮಗ ಸೋಮ ನಾಗರಾಜ್ ಗೌಡ, ಮೂಲತಃ ಕ್ಲೇಮ್ ಮಾಡ್ತಕ್ಕಂಥ ವ್ಯಕ್ತಿ. ಈ ದಾಖಲೆಗಳ ಪ್ರಕಾರ ಮುನ್ಸಿಪಲ್ ರೆಕಾರ್ಡ್ಸ್ ಕಂದಾಯ ಇಲಾಖೆಯಿಂದ ವರ್ಗಾವಣೆ ಮಾಡಬೇಕಂತಂದರೆ ಏನಾದರೂ ಕಾರಣ ಇರಬೇಕು ಮಂಜೂರಾಗಿ. ಯಾವುದೂ ಮಂಜೂರಿ ಇಲ್ಲ, ಯಾವುದೇ ರೀತಿಯಲ್ಲಿ ಆದೇಶಗಳಿಲ್ಲ ಸರ್ಕಾರದ್ದು. ಸುಮ್ಮನೆ ಮುನ್ಸಿಪಲ್ ದಾಖಲೆಗಳನ್ನು ಮಾಡಿಕೊಂಡು ಮುನ್ಸಿಪಲ್ ದಾಖಲೆಗಳಲ್ಲಿ ಇವತ್ತು ಸೇರಿಸ್ಕೊಂಡು ಆ ಮನುಷ್ಯ ಒಬ್ಬೊಬ್ರಿಗೊಬ್ಬೊಬ್ಬರು ಮಾಡ್ತಾ ಇದ್ದಾರೆ. ಈ ಕೆಲವೊಬ್ಬರು ಮುಂದೆ ಒಬ್ಬರು ಹಿಂದೆ ಒಬ್ಬರು ಬೇರೆ ಬೇರೆ ಅವರವ್ರಿಗೆ ಅನುಕೂಲ ತಕ್ಕಂಥದ್ದು 10,000 ಸ್ಕ್ವೇರ್ ಫೀಟು ಒಂದು 4-5 ಜನ ತೊಗೊಂಡಿದ್ದಾರೆ, 8,000 ಸ್ಕ್ವೇರ್ ಫೀಟ್ ಒಂದು 4-5 ಜನ ತೊಗೊಂಡಿದ್ದಾರೆ. ಸರ್ ಈಗ ಇದುವರೆಗೆ ದಾಖಲೆಗಳು ಕೊಟ್ಟಿಲ್ಲ ಸರ್ ಅವರು. ಈಗ ನಾವು ಮುನ್ಸಿಪಾಲಿಟಿಗೆ ಈಗ ಸರ್ ನಾವು ನಮಗೆ ಬೇಕಾಗಿರ್ತಕ್ಕಂಥ ಇಡೀ ಕಂದಾಯ ಇಲಾಖೆ ಎಲ್ಲ ದಾಖಲೆಗಳು ನಾವು ತೊಗೊಂಡಿದ್ದೀವಿ. ಈಗ ನಾವು ತೊಗೊಂಡು ಕಂಪ್ಲೇಂಟ್ ಮಾಡಿದ್ದೀವಿ DC ಅವರಿಗೆ. DC ಅವರು ಅಡ್ಮಿನಿಸ್ಟ್ರೇಷನ್ ಇರೋದರಿಂದ ನಾನು ಮುನ್ಸಿಪಲ್ ದಾಖಲೆಗಳು ತರಿಸ್ತೀನಿ, ಏನೇನಾಗಿದೆ, ಯಾರಿಂದ ಯಾರ್ಯಾರಿಗಾಗಿದೆ ನನಗೆ ಅದನ್ನು ದಾಖಲೆ ತರಿಸ್ತೀನಿ. ದಾಖಲೆ ತಂದ ನಂತರ ಒಂದು ವೇಳೆ ಇವರಿಗೆ ಯಾವುದೇ ರೀತಿ ಕಂದಾಯ ಇಲಾಖೆಯಿಂದ ನಗರಸಭೆಗೆ ಯಾವ ರೀತಿಯಲ್ಲಿ ಹಸ್ತಾಂತರ ಆಯಿತು, ಯಾರು ಮಂಜೂರು ಮಾಡಿದ್ರು, ಇದೇನಿಲ್ಲ ನಾನು ಇಲ್ಲದನ್ನ ಕ್ಯಾನ್ಸಲ್ ಮಾಡಿಸ್ತೇನೆ, ಮಂಜೂರಾತಿಗಾಗಿ ಸರ್ಕಾರಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಅಂತಕ್ಕಂಥ ಮಾತಿದೆ. ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ, ಅಂಬೇಡ್ಕರ್ ಸಂಘಟನೆಗಳು, ಬಾಬು ಜಗಜೀವನ್ ರಾಮ್ ಯುವಕ ಮಂಡಳಿಗಳ ಎಲ್ಲ ಸಂಘಟನೆಗಳನ್ನು ನಾಳೆ 11 ಗಂಟೆಗೆ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಹೋರಾಟದ ರೂಪುರೇಷೆಯನ್ನು ನಾವು ತೋರಿಸ್ತೀವಿ. ಯಾಕಂದರೆ ಬೇರೆಯವರು ಖಾಸಗಿ ವ್ಯಕ್ತಿಗಳು ಕಬ್ಜಾ ಮಾಡೋದಕ್ಕಿಂತ ನಾವು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಿ ಜಾಗವನ್ನು ಏನು ಅತಿಕ್ರಮಣ ಮಾಡಿರ್ತಕ್ಕಂಥದ್ದನ್ನು ನಾವು ತೆರವುಗೊಳಿಸಲಿಕ್ಕೆ ಹೋರಾಟವನ್ನು ನಾವು ಆಯ್ಕೊಳ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಇವತ್ತು ಏನು ಕಂದಾಯ ದಾಖಲೆಗಳಿದಾವೆ, ಈ ದಾಖಲೆಗಳ ಪ್ರಕಾರ ಈಗಾಗಲೇ ನಾವು DC ಅವರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಫಸ್ಟ್ ಆಫ್ ಆಲ್ ಮೊದಲು ಧರ್ಮಶಾಲಾ ಕಟ್ಟಡವನ್ನು ಧ್ವಂಸ ಮಾಡಿರ್ತಕ್ಕಂಥವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತಾರೆ. ಹೀಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತೀವಿ.
ಈ ಸಮಸ್ಯೆ ವಿಕೋಪಕ್ಕೆ ಹೋಗುವ ಮುಂಚೆನೇ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಕಂಡುಕೊಳ್ಬೇಕಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡು ನಾಳೆ ನಮ್ಮ ಸಮಾಜದ ಸಭೆಯಲ್ಲಿ ಈ ಒಂದು ಹೋರಾಟದ ರೂಪುರೇಷೆಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಾಲ್, ಶಂಕರಪ್ಪ ಕಲ್ಮಾಲ್, ನರಸಪ್ಪ ಆಶಾಪುರ್, ರಾಜು ಸಂಗಂಟಿ, ಮೋಹನ್ ಜೇಂಗ್ಲಿ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಕಂತು ಕಟ್ಟಿದವರಿಗೆ ಪರಿಹಾರ ವಿತರಣೆಯಾಗದೆ ವಿಮಾ ಕಂಪನಿಗಳಿಗೆ ಲಾಭವಾಗುತ್ತಿದೆ. ಆದರೆ ಸಿರಿವಾರ ತಾಲೂಕಿನಲ್ಲಿ ವಿಮಾ ಕಂತು ಭರಿಸದ ರೈತರಿಗೆ ಪರಿಹಾರ ವಿತರಣೆಯಾಗದೆ ಬೇರೊಬ್ಬ ರೈತರ ಖಾತೆಗೆ ಜಮಾ ಆಗಿದೆ. ಕೃಷಿ ಅಧಿಕಾರಿಗಳು ವಿಮಾ ಕಂಪನಿ ಕೃಷಿ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸದೆ ರೈತರ ವಿರುದ್ಧ ಕೇಸ್ ದಾಖಲಿಸಿರುವುದು ಖಂಡನೀಯವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಬಸವರಾಜ ನಾಯಕ್ ಆರೋಪಿಸಿದರು. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಕಂತು ಕಟ್ಟಿದವರಿಗೆ ಪರಿಹಾರ ವಿತರಣೆಯಾಗದೆ ವಿಮಾ ಕಂಪನಿಗಳಿಗೆ ಲಾಭವಾಗುತ್ತಿದೆ. ಆದರೆ ಸಿರಿವಾರ ತಾಲೂಕಿನಲ್ಲಿ ವಿಮಾ ಕಂತು ಭರಿಸದ ರೈತರಿಗೆ ಪರಿಹಾರ ವಿತರಣೆಯಾಗದೆ ಬೇರೊಬ್ಬ ರೈತರ ಖಾತೆಗೆ ಜಮಾ ಆಗಿದೆ. ಕೃಷಿ ಅಧಿಕಾರಿಗಳು ವಿಮಾ ಕಂಪನಿ ಕೃಷಿ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸದೆ ರೈತರ ವಿರುದ್ಧ ಕೇಸ್ ದಾಖಲಿಸಿರುವುದು ಖಂಡನೀಯವೆಂದು ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫ್ಯೂಚರ್ ಜನರಲ್ ವಿಮಾ ಕಂಪನಿಗೆ ರೈತರು ವಿಮಾ ಕಂತು ಪಾವತಿಸಿ ಮೋಸ ಹೋಗುತ್ತಿದ್ದಾರೆ. ರೈತರಿಗೆ ಬೆಳೆ ನಷ್ಟ ಪರಿಹಾರ ಬಾರದೆ ಇದ್ದರೂ ಕೃಷಿ ಇಲಾಖೆ ಅಧಿಕಾರಿಗಳು ವಿಮಾ ಮಾಡಿಸುವಂತೆ ಹೇಳುತ್ತಲಿದ್ದಾರೆ. ಕಳೆದ ಬಾರಿ ಮುಂಗಾರಿನಲ್ಲಿ ಹತ್ತಿ ಬೆಳೆ ಸಂಪೂರ್ಣ ಹಾಳಾದರೂ ಪರಿಹಾರ ವಿತರಿಸಿಲ್ಲ. ಭತ್ತಕ್ಕೆ ಮಾತ್ರ ಪರಿಹಾರ ನೀಡಲಾಗಿದೆ. ಬೆಳೆ ವಿಮಾ ಯೋಜನೆ ನಿಯಮಗಳನ್ನು ಪರಿಷ್ಕರಿಸಿ ಬಾಕಿ ಇರುವ ವಿಮಾ ಹಣವನ್ನು ಪಾವತಿಸಬೇಕು. ಇಲ್ಲದೆ ಹೋದಲ್ಲಿ ರೈತ ಸಂಘದಿಂದ ಹೋರಾಟ ನಡೆಸುವುದಾಗಿ ಹೇಳಿದರು. ಚಂದ್ರಶೇಖರ್ ನೇತೃತ್ವದ ರೈತ ಸಂಘಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ಈಗ ನಮ್ಮವರು ಇನ್ನೂ ಸಂಘಟಕರು ಬರುತ್ತಾರೆ. ಏನು ಮತ್ತೆ ವಿಷಯ ಏನಂತಂದರೆ, ಈಗ ಸರ್ಕಾರ ಕೃಷಿ ಅಧಿಕಾರಿಗಳು ಫಸಲ್ ಬಿಮಾ ಯೋಜನೆಯನ್ನು ನಿನ್ನೆ ತಾನೇ ರೈತರು ವಿಮೆ ಕಂತು ಕಟ್ಟ್ರಿ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಆ ಫಸಲ್ ಬಿಮಾ ಯೋಜನೆ ಏನಾದ ಎಲ್ಲ ನಿಯಮಗಳು ಐಜ್ಞಾನಿಕವಾಗಿದ್ದಾವೆ. ಈಗಾಗಲೇ ಮೊನ್ನೆ ಹೋದ್ಸರಿ ಮುಂಗಾರು ನಾವು ಕಟ್ಟಿದಂಥ ಯಾವುದೇ ವಿಮೆ ಹಣ ಜಮಾ ಆಗಿಲ್ಲ. ಅದರಿಂದ ವಿಮಾ ಕಂಪನಿಗಳಿಗೆ ಲಾಭ ಆಗಿದೆ. ಉದಾಹರಣೆಗೆ ಏನಂದರೆ, ಮಾನ್ವಿ ತಾಲೂಕಲ್ಲಿ ಟೋಟಲ್ ಡಿಸ್ಟಿಕಲ್ಲಿ ಏನು ಒಬ್ಬ ರೈತನ ಹಣನ ಇನ್ನೊಬ್ಬ ರೈತನಿಗೆ ಜಮಾ ಆಗಿದೆ. ಅದ್ರ ಮ್ಯಾಗ FIR ಮಾಡಿದ್ದಾರೆ ಕೃಷಿ ಅಧಿಕಾರಿಗಳು. ಆದರೆ ಕೃಷಿ ಅಧಿಕಾರಿಗಳು FIR ಮಾಡಿರೋದು ರೈತರ ಮ್ಯಾಗ FIR ಮಾಡಿದ್ದಾರೆ. ಇಲ್ಲಿ ಅದಕ್ಕೆ ಕಾರಣಕರ್ತರು ಯಾರಂತಂದ್ರೆ ಕೃಷಿ ಇಲಾಖೆಯ ಎಒಗಳು, ಎಡಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, CC ಮಾಡೋಂಥವ್ರು, ಫ್ಯೂಚರ್ ಅಡ್ಮಿಷನ್ ಕಂಪನಿಯ ಅಧಿಕಾರಿಗಳು. ಮೊದಲು ಈ FIR ಅನ್ನ ಫ್ಯೂಚರ್ ಅಡ್ಮಿಷನ್ ಕಂಪನಿ ಮೇಲೆ ಮಾಡಬೇಕು. ಆ ಕಂಪನಿನ ರದ್ದು ಮಾಡಬೇಕು. ಫ್ಯೂಚರ್ ಅಡ್ಮಿಷನ್ ಕಂಪನಿಗೆ ಲಾಭ ಇದೆ ಹೊರತು ಯಾವುದೇ ತರಹದ ರೈತರಿಗೆ ಅದರಿಂದ ಲಾಭ ಇಲ್ಲ. ಇವತ್ತು ಅದರಿಂದ ಗ್ಯಾರಂಟಿನೇ ಇಲ್ಲ, ಸುರಕ್ಷೆನೇ ಇಲ್ಲ. ಹಾಗಾಗಿ ಈ ದಿನಗಳಲ್ಲಿ ನಾವೇನು ರೈತರಿಗೆ ಕರೆ ಕೊಡ್ತೀವಿ, ನಿಮ್ಮ ಈ ಫ್ಯೂಚರಲ್ಸ್ ಇನ್ಶೂರೆನ್ಸ್ ಕಂಪ್ನಿಯನ್ನ ನಾವು ಧಿಕ್ಕರಿಸ್ಬೇಕಂತೇಳಿ ಜಾಗೃತಿ ಮಾಡುವ ಮುಖಾಂತರ ಇಲ್ಲಿಂದನೇ ರೈತರಿಗೆ ಕರೆ ಕೊಡುವ ಮುಖಾಂತರ ನಿಮ್ಮ ಯೋಜನೆ ರೈತರಿಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗದ. ಈ ಯೋಜನೆಯಿಂದ ರೈತರಿಗೆ ನಷ್ಟ ಆಗಕತ್ತದೆ ಹೊರತು ಇದರಿಂದ ಲಾಭ ಹೇಳಕೊಳ್ಳಷ್ಟು ಇಲ್ಲ. ಆಧಾರದ FIR ಮಾಡಿದೆ. ಈಗ CSCದಾಗ ರೈತ ಹೋಗಿ ಎಂಟ್ರಿ ಮಾಡಬೇಕು. ಒಬ್ಬ ವಿಮಾ ಕಂಪ್ನಿಗೆ ತುಂಬಬೇಕಂದ್ರೆ ಅಲ್ಲಿ ಇನ್ನೊಬ್ಬ ರೈತನ ಒಪ್ಪಿಗೆ ಪತ್ರ ಬೇಕು. ಒಪ್ಪಿಗೆ ಪತ್ರ ದಾಖಲಾತಿಯಿಂದ ಯಾವ ರೀತಿ ನೀವು ಆ ಅಕೌಂಟನ್ನ ಆಧಾರ್ ಕಾರ್ಡನ್ನ ಯಾಡ್ ಮಾಡಿದ್ರಿ, ಇದನ್ನ ಪರಿಶೀಲನೆಗೆ ಎಒಗಳು ಪರಿಶೀಲನೆ ಮಾಡಲಿಲ್ಲ. ಫ್ಯೂಚರ್ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಪರಿಶೀಲನೆ ಮಾಡಲಿಲ್ಲ. ಯಾವ ರೈತ ಯಾರ ಹೆಸರು ಮೇಲೆ ಬೇಕಾದರೂ ವಿಮಾ ತುಂಬಿದರೆ ಅದನ್ನ ಕ್ಲೇಮ್ ಮಾಡೋಂತ ಮಾಡ್ತೀರಾ ನೀವು? ಹೋದ್ಸರಿ ಮುಂಗಾರಲ್ಲಿ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಹತ್ತಿ ನಾಶ ಆಯಿತು. ಹತ್ತಿಗೆ ಸಾವಿರಾರು ರೈತರು ಕಟ್ಟಿದ್ರು, ಬಟ್ ಹತ್ತಿ ಕ್ಲೇಮ್ ಆಗಲಿಲ್ಲ, ಭತ್ತ ಕ್ಲೇಮ್ ಆಯಿತು. ಭತ್ತ ರೈತರಿಗೆ ಕ್ಲೇಮ್ ಆಗಿರೋದು ಒಳ್ಳೆಯದೇ, ಅದ್ರ ಜೊತೆಗೆ ಹತ್ತಿ ಕ್ಲೇಮ್ ಆಗಿರ್ಬೇಕಾಗಿತ್ತು. ಹತ್ತಿ ಸಂಪೂರ್ಣ ನಾಶ ಆಯಿತು. ನಾವು ಪತ್ರಿಕೆ ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಮುಖಾಂತರ ತಾವು ಗಮನ ಹರಿಸೋ ರೀತಿ ಪತ್ರಿಕೆ ವರದಿ ಮಾಡಿದ್ರಿ, ಬಟ್ ಅದರಿಂದ ಯಾವುದೇ ರೀತಿಯಾದ ಎಚ್ಚೆತ್ತುಕೊಳ್ಳಿಲ್ಲ ಸರ್ಕಾರ. ಹಾಗಾಗಿ ಈಗಿರ್ತಂಥ ಸರ್ಕಾರಗಳು ತಾವೇ ಹೇಳಿಕೆ ಕೊಡ್ತಾ ಇದ್ರು ಈ ಫಸಲ್ ಬಿಮಾ ಯೋಜನೆ ಸರಿ ಇಲ್ಲ ಅಂತ. ಹಾಗಾಗಿ ಸರ್ಕಾರಕ್ಕೆ ನಾವು ಸಲಹೆ ಕೊಡ್ತಾ
ಇದ್ದೀವಿ. ಏನು ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ಇಂಥ ಇನ್ಸೂರೆನ್ಸ್ ಕಂಪನಿಗಳನ್ನ ಬಂದ್ ಮಾಡಿ ತಮ್ಮದಾದಂಥ ನಿಯಮಗಳನ್ನ, ರೈತರಿಗೆ ಅನುಕೂಲ ಆಗಂತ ನಿಯಮಗಳನ್ನ ತಂದು ಇದನ್ನ ರೈತರನ್ನ ಅನುಕೂಲ ಆಗಂತ ನಿಟ್ಟಿನಲ್ಲಿ ಕ್ರಮ ವಹಿಸ್ಬೋದಲ್ಲ ತಾವೇ ಅಂತೇಳಿ ಈ ಸರ್ಕಾರಕ್ಕೆ ಮನವಿ. ಮತ್ತೆ ಏನಂತಂದ್ರೆ ಈ ಮುಂಗಾರು ಈಗಾಗಲೇ ಮಳೆ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಹಾಗಾಗಿ ಇದನ್ನ ರಾಯಚೂರು ಜಿಲ್ಲೆಯನ್ನ ಬರ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಈಗ ಅಲ್ಪ ಸ್ವಲ್ಪ ರೈತರು ನಾಟಿ ಮಾಡಿದ್ದಾರೆ, ಬಟ್ ಯಾವುದೇ ರೀತಿಯಿಂದ ಪೂರ್ತಿ ಹಸಿಯಾಗಂತ ಮಳೆ ಬಂದಿರೋದ್ರಿಂದ ಆ ಕಾಳೆಲ್ಲ ನಷ್ಟ ಆಗಿದೆ. ಹಾಗಾಗಿ ಅಂತ ರೈತರಿಗೆಲ್ಲ ಪರಿಹಾರ ವಿತರಣೆ ಮಾಡಬೇಕು. ಹಾಗಾಗಿ ಸದ್ಯ ಈ ಸರ್ಕಾರ ರೈತರ ಗ್ಯಾರಂಟಿ ಕೊಡೋದಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಎಲ್ಲರಿಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ರೈತರಿಗೆ ಗ್ಯಾರಂಟಿ ಇಲ್ಲ. ಈ ಸರ್ಕಾರ ರೈತರಿಗೆ ಗ್ಯಾರಂಟಿ ಕೊಡುವಂತಹ ಯೋಜನೆಗಳನ್ನ ರೂಪಿಸುವಲ್ಲಿ ಗಮನ ಹರಿಸಬೇಕಂತೇಳಿ ಸಲಹೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹುಲಿಗೆಯ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ, ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ, ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ ಫುಲ್ ಟ್ಯಾಂಕ್ ಗೆ ಪರ್ಫೆಕ್ಟ್ ವ್ಯಾಲ್ಯೂ ಬ್ರೋ. ನಿಮ್ಮ ಹತ್ತಿರದ ನಯಾರಾ ಪೆಟ್ರೋಲ್ पंप ಗೆ ಭೇಟಿ ನೀಡಿ ಮತ್ತು शुरू हो गया है नयारा महा बचत उत्सव। अब नयारा के पेट्रोल पंप्स पर मिल रहा है मार्केट रेट से ₹1 प्रति लीटर कम पर पेट्रोल। ನಮ್ಮ ಪರಿಮಳ ಪಂಚಮುಖಿ ಪೆಟ್ರೋಲಿಯಂ ರಾಷ್ಟ್ರೀಯ ಹೆದ್ದಾರಿ 167ರ ಮೇಲೆ ಹಂಚಿನಾಳನಲ್ಲಿ ಇದ್ದು, ಇದು ಮಂತ್ರಾಲಯಂಗೆ 17 ಕಿಲೋಮೀಟರ್ ಮತ್ತು ರಾಯಚೂರಿಗೆ 27 ಕಿಲೋಮೀಟರ್ ಮಧ್ಯದಲ್ಲಿ ಇರುತ್ತದೆ. ತಮ್ಮನ್ನು ಮಾಲೀಕರಾದ ಪ್ರವೀಣ್ ಕುಮಾರ್ ಕುಲಕರ್ಣಿ ಗುಂಜಳ್ಳಿ ಇವರು ಸ್ವಾಗತಿಸುತ್ತಾರೆ. ಮೊಬೈಲ್ ನಂಬರ್ 9731700520. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳ ಮಾತ್ರ. ಪಲ್ಸರ್ N160 ₹6,000 ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ ₹999 ಮಾತ್ರ. ನ್ಯೂ ಪ್ಲಾಟಿನಾ 110 ABS ₹1,999 ಮಾತ್ರ. ಪಲ್ಸರ್ 125 ₹2,999 ಮಾತ್ರ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Planning to study and work in Russia, full time or part time. Courses available: Russian language courses, MBBS, bachelor's and master's. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Bid and consulting. Contact MK Nizam. WhatsApp on 9181-2399-1287, 7977-341-8800. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ವಿವಿಧ ಕೆಲಸ ಮತ್ತು ಸರ್ವೆ ಮಾಡಲು ನೀಡಿದ ಮೊಬೈಲ್ಗಳನ್ನು ಒತ್ತಡದ ಮಧ್ಯೆ ಕೆಲಸ ಮಾಡಲು ಆಗದೇ ಇರುವುದರಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಮರಳಿ ಇಲಾಖೆಗೆ ಮನವಿ ಮೂಲಕ ಸಲ್ಲಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ವಿವಿಧ ಕೆಲಸ ಮತ್ತು ಸರ್ವೆ ಮಾಡಲು ನೀಡಿದ ಮೊಬೈಲ್ಗಳನ್ನು ಒತ್ತಡದ ಮಧ್ಯೆ ಕೆಲಸ ಮಾಡಲು ಆಗದೇ ಇರುವುದರಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಮರಳಿ ಇಲಾಖೆಗೆ ಮನವಿ ಮೂಲಕ ಸಲ್ಲಿಸಿದರು. 2018ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎಲ್ಲ ಅಂಗನವಾಡಿ ನೌಕರರಿಗೆ ಮೊಬೈಲ್ ನೀಡಿದೆ. ದಿನನಿತ್ಯದ ಕಾರ್ಯಚಟುವಟಿಕೆ, ಹಾಜರಾತಿ, ಸರ್ವೆಗಳು, ತರಬೇತಿಗಳು ನಿರಂತರವಾಗಿದೆ ಮೊಬೈಲ್ನಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ನೆಟ್ ಬಳಕೆ GB ಕಡಿಮೆ ಇರುವುದರಿಂದ ಆಪ್ ಡೌನ್ಲೋಡ್ ಆಗುತ್ತಿಲ್ಲ. ಜೊತೆಗೆ ಮೊಬೈಲ್ನಲ್ಲಿ ಸ್ಥಳಾವಕಾಶವಿಲ್ಲ.
ಇಲಾಖೆಗೆ ಜೊತೆಗೆ ಆರೋಗ್ಯ ಇಲಾಖೆಯ ವಿವಿಧ ಸರ್ವೆಗಳು ಮಾಡಬೇಕಾಗಿದೆ. ಒತ್ತಡ ಹೆಚ್ಚಿರುವುದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಬಿಪಿ, ಶುಗರ್ ಕಾಯಿಲೆಗಳಿಗೆ ತುತ್ತಾಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದರು. ಮೊಬೈಲ್ನಲ್ಲಿ ಮತ್ತು ರಿಜಿಸ್ಟರ್ಗಳಲ್ಲಿ ಬರೆಯಬೇಕಾಗಿದೆ. ಅಂಗನವಾಡಿ ಮಕ್ಕಳ ಮತ್ತು ಫಲಾನುಭವಿಗಳೊಂದಿಗೆ ಬೆರೆಯುವುದು ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ಇಲಾಖೆಗೆ ಮರಳಿ ಮೊಬೈಲ್ಗಳನ್ನು ವಾಪಸ್ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ತಾಲೂಕು ಕಾರ್ಯದರ್ಶಿ ನರ್ಮದಾ ಮತ್ತು ಗೋಕರಮ್ಮ, ಇಂದಿರಾ, ಎಸ್ ಲಕ್ಷ್ಮಿ, ವರಲಕ್ಷ್ಮಿ, ನಾಗಮ್ಮ, ಭಾಗ್ಯಮ್ಮ, ಎಸ್ ಗಂಗಮ್ಮ, ಬಿ ಇಂದಿರಾ, ಚೀಟಿದೇವಿ, ಡಿ ವೆಂಕಟಮ್ಮ, ಶೋಭಾ ರಾಣಿ ಸೇರಿದಂತೆ ಅನೇಕರಿದ್ದರು. ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಉತ್ತಮವಾದ ನೂತನ ವಾಚನಾಲಯ ನಿರ್ಮಿಸಿಕೊಡುವುದಾಗಿ ಶಿಲ್ಪಾ ಮೆಡಿಕಲ್ ವ್ಯವಸ್ಥಾಪಕ ನಿರ್ದೇಶಕ ವಿಷ್ಣುಕಾಂತ್ ಭೂತಳ್ ಹೇಳಿದರು. ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಉತ್ತಮವಾದ ನೂತನ ವಾಚನಾಲಯ ನಿರ್ಮಿಸಿಕೊಡುವುದಾಗಿ ಶಿಲ್ಪಾ ಮೆಡಿಕಲ್ ವ್ಯವಸ್ಥಾಪಕ ನಿರ್ದೇಶಕ ವಿಷ್ಣುಕಾಂತ್ ಭೂತಡ ಹೇಳಿದರು. ಅವರು ಯರಮರಸ್ ಕ್ಯಾಂಪಿನಲ್ಲಿ ಫೆಡರಲ್ ಶಿಕ್ಷಣ ಸಂಸ್ಥೆಯಿಂದ ನಿರ್ಮಿಸಿದ ಉದ್ಯಾನವನ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಉತ್ತಮ ವಾತಾವರಣ ಕಲ್ಪಿಸುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಹೈಬ್ ಫಿರೋಜ್ ಮಾತನಾಡಿ, ಶಿಕ್ಷಣ ಸಂಸ್ಥೆಯಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಿರುವುದಾಗಿ ಹೇಳಿದರು. ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಕೆ ಸತ್ಯನಾರಾಯಣ ಮಾತನಾಡಿ, ಉದ್ಯಾನವನವನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟ ಶಿಲ್ಪಾ ಮೆಡಿಕೇರ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಗುರು ಶ್ರೀಲೇಖಾ ಸೇರಿದಂತೆ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರೈಲಿಗೆ ಸಿಲುಕಿ ವ್ಯಕ್ತಿಯೋರ್ವನು 2 ಕಾಲು ಕಳೆದುಕೊಂಡ ಘಟನೆ ನಗರದ ಮಂಚಲಾಪುರ ರೈಲ್ವೆ ಗೇಟ್ ಬಳಿ ಇಂದು ಮಧ್ಯಾಹ್ನ ಸಂಭವಿಸಿದೆ. ರೈಲಿಗೆ ಸಿಲುಕಿ ವ್ಯಕ್ತಿಯೋರ್ವ 2 ಕಾಲು ಕಳೆದುಕೊಂಡ ಘಟನೆ ನಗರದ ಮಂಚಲಾಪುರ ರೈಲ್ವೆ ಗೇಟ್ ಬಳಿ ಇಂದು ಮಧ್ಯಾಹ್ನ ಸಂಭವಿಸಿದೆ. ಮಕ್ತಲ್ಪೇಟೆಯ ನಿವಾಸಿ ಶ್ರೀನಿವಾಸ್ ರೆಡ್ಡಿ ತಂದೆ ಲಕ್ಷ್ಮಣ್ ಎಂಬಾತ ರೈಲಿಗೆ ಸಿಲುಕಿ 2 ಕಾಲು ಕಳೆದುಕೊಂಡಿದ್ದಾನೆ. ರೈಲು ಹಳಿಗಳ ಮಧ್ಯೆ 2 ಕಾಲುಗಳು ತುಂಡರಿಸಿ ಬಿದ್ದಿವೆ. ಗಾಯಾಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ. ಫೋನ್ ರೊಕ್ಕ ಅಲ್ಲೇ ಅದ ನೋಡಿ ಬರ್ತಿಲ್ಲ ಅಲ್ಲಿಗೆ ನಮಸ್ಕಾರ ಅಲ್ಲಿಗೆ ಹಾಕಪ್ಪ ಮತ್ತೆ ಅಲ್ಲಿ ಯಾರು ವ್ಯವಸ್ಥೆ ಮಾಡ್ತಾರೆ ಸ್ವಲ್ಪ ಹಾಂ ಆಯಿತು ಹೇಳಿ ನನ್ನ ತಂಗಿಗೆ ಮೆಸೇಜ್ ಮಾಡಬೇಡ ಎಂದು ಬುದ್ಧಿವಾದ ಹೇಳಲು ಹೋದ ಅಣ್ಣನಿಗೆ ಚಾಕುವಿನಿಂದ ಇರಿದು ಕೊಲೆಗೈದಿರುವ ಘಟನೆ ಮಸ್ಕಿ ತಾಲೂಕಿನ ಅಂಕುಶ್ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ತನ್ನ ತಂಗಿಗೆ ಮೆಸೇಜ್ ಮಾಡಬೇಡ ಎಂದು ಬುದ್ಧಿವಾದ ಹೇಳಲು ಹೋದ ಅಣ್ಣನಿಗೆ ಚಾಕುವಿನಿಂದ ಇರಿದು ಕೊಲೆಗೈದಿರುವ ಘಟನೆ ಮಸ್ಕಿ ತಾಲೂಕಿನ ಅಂಕುಶ್ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ತಂಗಿಗೆ ಮೆಸೇಜ್ ಮಾಡಬೇಡ ಎಂದು ಬುದ್ಧಿವಾದ ಹೇಳಲು ಹೋಗಿದ್ದ ಅಣ್ಣ ದೇವರಾಜ್ 23 ವರ್ಷ ಕೊಲೆಯಾಗಿದ್ದಾನೆ. ಬಸವರಾಜ್ ಎಂಬಾತ ಕೊಲೆ ಮಾಡಿದ್ದಾನೆ. ಕೊಲೆಯಾದ ದೇವರಾಜ್ ತಂಗಿಗೆ ಪ್ರೀತಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದ. ಆಕೆಗೆ ಮೆಸೇಜ್ ಮಾಡುವುದು, ಸಿಕ್ಕಲ್ಲೆಲ್ಲ ಅಡ್ಡ ಹಾಕಿ ಮಾತನಾಡಿಸುವುದನ್ನು ಮಾತನಾಡುತ್ತಿದ್ದ. ಹೀಗಾಗಿ ದೇವರಾಜ್ ಕರೆದು ಬುದ್ಧಿ ಹೇಳಿ ಬೈದು ಕಳಿಸಿದ್ದ. ಬುದ್ಧಿ ಮಾತಿನಿಂದ ಅಸಮಾಧಾನಗೊಂಡ ಬಸವರಾಜ್ ಸೇಡು ತೀರಿಸಿಕೊಳ್ಳಲೆಂದು ತನ್ನ ಸ್ನೇಹಿತ ಲಿಂಗಣ್ಣ ಎಂಬಾತನ ಮೊಬೈಲ್ನಿಂದ ಮತ್ತೆ ಯುವತಿಗೆ ಮೆಸೇಜ್ ಮಾಡಿದ್ದ. ಇದರಿಂದ ಸಿಟ್ಟಿಗೆದ್ದ ದೇವರಾಜ್ ಈ ವಿಚಾರದ ಬಗ್ಗೆ ಮಾತನಾಡಲು ಹೋದಾಗ ಬಸವರಾಜ್ ಕಡೆಯವರ ಮಧ್ಯೆ ಗಲಾಟೆ ನಡೆದಿದೆ. ಈ ಗಲಾಟೆಯಲ್ಲಿ ಬಸವರಾಜ್ ದೇವರಾಜ್ಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ ಆರೋಪಿಗಳಾದ ಬಸವರಾಜ್ ಹಾಗೂ ಹನುಮಂತ ಎಂಬಾತನಿಗೂ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಬು ಜಗಜೀವನ್ ರಾಮ್ ವೃತ್ತ ಬಳಿ ಇರುವ ಸರ್ಕಾರಿ ಧರ್ಮಶಾಲಾ ಕಟ್ಟಡ ಧ್ವಂಸ, ಕಾಮಗಾರಿ ಸ್ಥಗಿತಗೊಳಿಸಿ ವಶಕ್ಕೆ ಪಡೆಯದಿದ್ದರೆ ಹೋರಾಟ, ಎಂ ವಿರೂಪಾಕ್ಷಿ. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಅನ್ಯಾಯ, ಬೇರೆಯವರ ಖಾತೆಗೆ ಪರಿಹಾರ ನೀಡಿದ ಪ್ರಕರಣದಲ್ಲಿ ರೈತರ ವಿರುದ್ಧ ಕೇಸ್ ದಾಖಲಿಸಿದ್ದು ರದ್ದುಗೊಳಿಸಲಿ, ಬಸವರಾಜ್ ನಾಯಕ್. ಕೆಲಸದ ಒತ್ತಡ, ಇಲಾಖೆಗೆ ಮೊಬೈಲ್ ಹಿಂದಿರುಗಿಸಿದ ಅಂಗನವಾಡಿ ಕಾರ್ಯಕರ್ತೆಯರು. ಯರಮರಸ್ ಫೆಡರಲ್ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯಾನವನ ಉದ್ಘಾಟಿಸಿದ ವಿಷ್ಣುಕಾಂತ್ ಭೂತಡ, ಸಂಸ್ಥೆ ಅಭಿವೃದ್ಧಿಗೆ ಸಹಕಾರ. ಮೆಸೇಜ್ ಮಾಡಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ಚಾಕುವಿನಿಂದ ಇರಿದು ಕೊಲೆ, ಅಂಕುಶದೊಡ್ಡಿ ಗ್ರಾಮದಲ್ಲಿ ಘಟನೆ.
ಮತ್ತು ರೈಲಿಗೆ ಸಿಲುಕಿ 2 ಕಾಲು ಕಳೆದುಕೊಂಡ ಮಕ್ಕಲ್ಪೇಟೆ ನಿವಾಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ, ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Planning to study and work in Russia, full time or part time? Contact MK Nizam. WhatsApp on 9181 2399 1287.